ನಾನು ಹೇಳಿರಲಿಲ್ಲವೇ ಸ್ವಾಮಿ? ಈಗ ನೋಡಿ, ರೇಣುಕೆ ಎಲ್ಲ ಮಳ ಜೊತೆಗೂಡಿದ್ದಾಳೆ. ಇದೀಗ ವಿಕೋಪಕ್ಕೆ ಹೋಗುವಂತೆ ಕಾಣುತ್ತಿದೆ. ನಿನ್ನ ಅಂಶಗಳು ನನ್ನನ್ನೇ ಕುರಿತು ಧ್ಯಾನಿಸುತ್ತಿದ್ದಾರೆ ದೇವಿ. ಈಗ ನಾನು ಏನು ಮಾಡಬೇಕೆಂದು ನೀನೇ ಹೇಳು. ನಾನೀಗ ಹೋಗಬೇಕು ಬೇಡ? ಏನು ಮಾಡುವುದು ಎಂದು ನನಗೂ ತಿಳಿಯುತ್ತಿಲ್ಲ ಸ್ವಾಮಿ. ಅವರ ಸ್ವಭಾವ ಹೇಗೆ ಎಂದು ನಮಗೆ ತಿಳಿದೇ ಇದೆ. ಹೋದರೂ ಹೋಗದಿದ್ದರೂ ಅನಾಹುತ ತಪ್ಪಿದ್ದಲ್ಲ ಎನಿಸುತ್ತಿದೆ. ಅವರು ಹಠವನ್ನು ಸುಧಾರಿಸುವ ಪರಿಯೇ ನನಗೆ ತಿಳಿಯುತ್ತಿಲ್ಲ ಸ್ವಾಮಿ. ಆದರೆ ಏನಾದರೊಂದು ಆಗಲೇಬೇಕಲ್ಲವೇ ದೇವಿ? ಭಕ್ತರು ಕರೆದಾಗ ಹೋಗುವುದು ನನ್ನ ಕಾಯಕ. ಆದರೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ನಾನು ಸುಮ್ಮನಿದ್ದೇನೆ ಅಷ್ಟೇ. ನಾನೀಗ ಅಲ್ಲಿಗೆ ಹೋದರೆ ಅವರು ಕೇಳುವ ಪ್ರಶ್ನೆಗಳೆಲ್ಲವಕ್ಕೂ ನಾನು ಉತ್ತರಿಸಬೇಕಾಗುತ್ತದೆ. ಇಲ್ಲ, ಹಾಗಾಗಬಾರದು. ಯಾವ ಕಾರಣಕ್ಕೂ ಅವರಿಗೆ ಈಗಲೇ ಆ ವಿಷಯ ತಿಳಿಯಲೇಬಾರದು. ಏನಾದರೂ ಮಾಡಿ ಅವರನ್ನು ಅಲ್ಲಿಯೇ ಶಾಂತಗೊಳಿಸಿ ಸ್ವಾಮಿ. ದೇವಿ, ತಿಳುವಳಿಕೆ, ಸ್ಥಿತಪ್ರಜ್ಞೆ ಎನ್ನುವುದು ವಯಸ್ಸಾದಂತೆ ಮಾಗುತ್ತಾ ಹೋಗುತ್ತದೆ. ಅವರ ಜ್ಞಾನವನ್ನು ಯಾರಿಂದಲೂ ಕಟ್ಟಿಹಾಕಲು ಸಾಧ್ಯವಿಲ್ಲ ಅಲ್ಲವೇ? ಇಷ್ಟು ಸಮಯ ಅವರ ಬುದ್ಧಿಗೆ ಅವರ ಶಕ್ತಿಯ ಅರಿವು ಅಷ್ಟಾಗಿ ಆಗಿರಲಿಲ್ಲ. ಮುಂದಕ್ಕೂ ಹಾಗೆಯೇ ಇರಬೇಕು ಎಂದರೆ ಅದು ಹೇಗೆ ಸಾಧ್ಯವಾಗುತ್ತದೆ ಹೇಳು? ಬಹಳಷ್ಟು ಅನುಭವಗಳನ್ನುಂಡ ಜೀವಗಳು ಬೇಡ ಎಂದ ಮಾತ್ರಕ್ಕೆ ಸತ್ಯವನ್ನು ಹುಡುಕದೇ ಇರುತ್ತಾರೆಯೇ? ಹಾಗೆಂದು ಆಗುತ್ತಿರುವುದನ್ನು ನೋಡಿಕೊಂಡು ಸುಮ್ಮನಿರುವುದಕ್ಕೆ ಆಗುತ್ತದೆಯೇ ಸ್ವಾಮಿ? ನೋಡೋಣ. ಪರಿಸ್ಥಿತಿ ಎಲ್ಲಿಯವರೆಗೆ ತಿಳಿಯಾಗಿರುತ್ತದೋ ಅಲ್ಲಿಯವರೆಗೂ ಹಾಗೆಯೇ ಇರಲಿ. ಒಂದು ವೇಳೆ ಅನಾಹುತವೇ ಆದೀತು ಎಂದಾದರೆ ಆಗ ಮುಂದೇನು ಮಾಡಬೇಕೆಂದು ನಾನು ತಿಳಿಸುತ್ತೇನೆ. ರೇಣುಕಾ ಯಲ್ಲಮ್ಮ ಶ್ರೀ ರೇಣುಕಾ ಯಲ್ಲಮ್ಮ